ಹಲೋ ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಸಾಗರ ಜ್ಯೋತಿ ಪೆಟ್ರೋಲ್ ಬಂಕಿಂದ 2T ಆಯಿಲ್ ಬರುತ್ತಲ್ಲ, ಆ ಆಯಿಲನ್ನು ತಗೊಂಬಂದು ನಮ್ಮ ಹಾಸನದಿಂದ ಇಲ್ಲ ಒಳಗಂತ ಗೊತ್ತಿಲ್ಲ, ಪಾರ್ಟಿನೂ ಇಲ್ಲ ಅಂತ ಹೇಳಿಲ್ಲ. ಬರ್ರಿ ವಿಡಿಯೋ ಮಾತಾಡ್ತಾನೆ ನಿಮಗೆ ತೋರಿಸ್ತೀನಿ. ಬರ್ರಿ. ಒಂದು ಏನಪ್ಪ ಅಂದರೆ ತೋರಿಸ್ತೀವಿ. ಇದು ಏನೋ ಕಾಣ್ತಾ ಇಲ್ಲ, ಕತ್ಲಾಗಿದೆ. ಇಲ್ಲ ಬಿಡ್ರಿ. ಏನಪ್ಪ ಅಂದರೆ 2T ಆಯಿಲು ಒಂದು 4 ಗಂಟೆಗೆ ಬಂದಿದ್ದೀವಿ ಸ್ಪಾಟಿಗೆ. ಶಿವಮೊಗ್ಗ ನಮ್ಮ ಸವಳಂಗ, ನಮ್ಮ ಖ್ಯಾತ ಕ್ರಿಕೆಟ್ ನಟ. ಒಳ್ಳೆ ಯಾವ್ದಾದ್ರು ಹೋಟ್ಲು ತೋರಿಸ್ತೀನಿ, ಚಾಗಿ ಕುಡ್ಕೊಳೋದಾರು ಕುಡ್ಬೋದು. ಇದು ಎಲ್ಲಪ್ಪ ಅಂದರೆ ಸವಳಂಗ, ಹಿಂಗೋದ್ರೆ ಶಿವಮೊಗ್ಗ ಬರುತ್ತೆ, ನೋಡ್ಕೊಳ್ರಿ. ನೋಡಿ, ನಾವು ಯಾರು ಹೋಗ್ತಿದ್ದೀವಿ ಅಂದರೆ ಹಾಯ್ ಮಾಡಿ ಗೊತ್ತಲ್ಲ ಅಣ್ಣ ಯಾರು, ನೀನು ಫುಡ್ ಕಳಿಸ್ತಾನೆ. ಆಮೇಲೆ ಒಂದು 2-3 ಟ್ರಿಪ್ಪಲ್ಲಿ ಬಾರ್ಗೆಗೂ ಕರ್ಕೊಂಡು ಹೋಗಿದ್ನಲ್ಲ, ಇವನೇ ನನ್ನ ಕುಚಿಕು. ನಾನು ಇವನು ಭಾಳ ದೋಸ್ತಿ. ನೋಡ್ರಿ ಕ್ವಾಲಿಟಿ ಎಲ್ಲಿದ್ದೀವಿ ಅಂತೇಳಿ. ಯಾರು ಇವರು? ಅದೇ ಸುಮಾರು ಹೊತ್ತು ಆತು ಬಂದು, ಇನ್ನೂ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವರೆಲ್ಲ ಹೋಗಿ ಕುತ್ಕೊಂಡ್ಬಿಟ್ಟಾರೆ. ಎಲ್ಲಿಗೆ ಹೋಗಿ ಕುತ್ಕೊಂಡಾರೋ ಗೊತ್ತಿಲ್ಲ. ಇವರು ಹೋಟ್ಲು ಹುಡ್ಕೊಂತ ಹೋಗಿದ್ದೇನೋ ಅಲ್ಲಿಂದ ಅಲ್ಲಿ ಕಾಣ್ತಾ ಇದೆಯಲ್ಲ, ಜೂಮ್ ಮಾಡಿದ್ದೀನಿ ನೋಡ್ರಿ. ಆ ಬಂಕು ಅಷ್ಟು ಕ್ಲಿಯರಾಗಿ ಕಾಣೋದಿಲ್ಲ ಅಂತ ಮಾಡಿದ್ದೀನಿ. ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ, ಅಲ್ಲಿಂದ ನಡ್ಕೊಂಡ್ಬಂದೆ. ಇಲ್ಲಿ ಬಂದು ಅಲ್ಲಿ ತನಕ ಹೋದ್ವಿ, ಎಲ್ಲೂ ಹೋಟ್ಲಿಲ್ಲ. ಇದೆ ಅವನೇನೋ ಕ್ಯಾಂಟೀನು, ಅದು ಬಂದು ಕ್ಲೋಸ್ ಆಗೈತಿ. ಹಂಗಾಗಿ ಸುಮ್ಮನೆ ವಾಪಸ್ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಲೋಡೆಲ್ಲ ಆಯ್ತು, ನೋಡ್ಕೊಂಬಿಡ್ರಿ. ಲೋಡೆಲ್ಲ ಆಗಿ ಹೊರಡ್ತೀವಿ ಈಗ. ಸಿಗೋಣ, ಸುಸ್ತಾಗಿದೆ. ಬಾಕ್ಸ್ ಎಲ್ಲ ಜೋಡಿಸಿ ಖುದಾ ಕ್ಯಾ ಮಾರ್ಯ ಕೇಳ್ರಿ. ಏನೋ ಗಾದೆ ಐತಂತಲ್ಲ, ಹೇಳ್ಕೊಬಂದು ಹೊಡೀತು ಅಂತೇಳಿ ಹಂಗಾಯ್ತು. ಪಾರ್ಟಿ ಫೋನ್ ಮಾಡೋ ಮಗ ಮತ್ತಾಯಿತು, ಬಾ ರಿಟರ್ನ್ ಬಾ ಅಂತ ಹೇಳ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ ಮತ್ತಲ್ಲಿಗೆ. ಪಾಪ ಬೇವರು ಇಲ್ಲ ನೋಡ್ರಿ ನನ್ನ ಬ್ರೋಗೆ. ಫೈನಲ್ಲಾಗಿ ಆತೋಲ್ಲ, ಸ್ವಲ್ಪ ಏನೋ ಎಡವಟ್ ಆಯಿತು. ಆಗಿ ಅಂದೋಡು ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ರಿಟರ್ನ್ ಹಾಸನಕ್ಕೆ. ಲ್ಯಾಟ್ರಿ ಬರ್ರಿ, ಮುಂದೆ ಏನಾಗುತ್ತೆ, ಏನು ಅವ್ರದ್ದು ಮ್ಯಾಟ್ರು ಅಂತ ಗೊತ್ತಾಗತ್ತೆ. ಹೋಗೋಣ. ನಮಸ್ಕಾರ ಸ್ನೇಹಿತರೆ. ಕಣ್ಣು ಬೇರೆ ಎಳೀತಾ ಇದೆ. ಗಾಡೀಲಿ ಕುಡಿಯೋಣ ಅಂದರೆ ನೀರಿಲ್ಲ. ಒಬ್ಬ ಡ್ರೈವರು ಮಲ್ಕೊಂಡ್ರು. ನಂದು ದೋಸ್ತಿ ಹೊಡಿತಾ ಇದ್ದಾನೆ ಗಾಡಿ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಆಲ್ಮೋಸ್ಟ್ ಬಂತು. ಅಯ್ಯೋ, ಒಂದು 80 ಕಿಲೋಮೀಟ್ರ್ ಇರ್ಬೋದು ಅನ್ನೋದು ಪಾಯಿಂಟಿಗೆ. ಹೋಗ್ತಾ ಇದ್ದೀವಿ. ಎಷ್ಟು ಹೋದ್ರೂ ದಾರಿನೇ ಸಾಕ್ತಾ ಇಲ್ಲ. ಏನು ಮಾಡೋಕ್ಕೂ ನೀರು ಸಿಗ್ತಾ ಇಲ್ಲ. ಎಲ್ಲರೂ ಒಂದು ಟೀ ಅಂಗಡಿ ಇದೆ ನೋಡಿ, ಮುಂಚೆ ನೀರು ಕುಡಿದು ಹೋಗ್ಬಿಡೋಣ ಅಂತ ಮಾಡಿದ್ದೀನಿ. ನೋಡ್ಬೇಕು ಏನಾಗತ್ತೆ ಅಂತೇಳಿ. ಟೋಲ್ ಗೇಟ್ ಎಲ್ಲ ಪಾಸ್ ಮಾಡಿ ಹೋಗ್ತಾ ಇದ್ದೀವಿ. 197 ರೂಪಾಯಿ 73 ಪೈಸೆ ಕಟ್ಟಾಯಿತು. ಇದು ಫಾಸ್ಟಾಗಿತ್ತು, ತೆಗಿತೀವಿ. ಬಟ್ ಕ್ಯಾಶ್ ಕೊಟ್ವಿ. ಕ್ಯಾಶು ಇರಲಿಲ್ಲ, ಬಟ್ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಹಾಕ್ಸ್ಕೊಂಡ್ವಿ. ಹೋಗ್ತಾ ಇದ್ದೀವಿ ಈಗ. ಟೋಲ್ ಗೇಟ್ ಎಲ್ಲ ಪಾಸ್ ಆಯಿತು. ಈಗ ಟೈಮ್ ಬಂದುಬಿಟ್ಟು 1 ಗಂಟೆನ 12:15 ಆಗಿದೆ. ಆಗ ಆರಾಮಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಏನೋ. ಈಗ ನಮ್ಮ ಅನಿಸಿಕೆ ಪ್ರಕಾರ ಬೆಳಿಗ್ಗೆ ಬರಬೇಕಂತ ಮಾಡಿದ್ದೀವಿ ರಿಟರ್ನು. ಆಗಸ್ಟ್ ಬಟ್ ಹಂಗೇನಾರು ಆತಂದರೆ ಗಾಡಿ ಖಾಲಿ ಮಾಡಿ ಅದೇ ಮಲ್ಕೊಂಡು ರಿಟರ್ನ್ ಬೆಳಗ್ಗೆ ಒಂದು 6 ಗಂಟೆ ಹಂಗೆ ಬಿಡ್ತೀವಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನೋಡಿ ಗುರು, ಹೈವೇಲಿ ಟ್ಯಾಕ್ಸಿಗಳು ಓಡಾಡೋ ಹಾಗೆ ಇಲ್ಲ. 6-7 ಹೈವೇಲಿ NH ಮಾಡ್ತಿದ್ರು. NH ಟ್ಯಾಕ್ಟ್ರಿನ ಓಡಿಸ್ತಾರೆ ಈ ನೈಟಲ್ಲಿ. ಇಂಥ ಭ್ರಷ್ಟ ಅಧಿಕಾರಿಗಳು ಕಾನೂನು ಏನು ಇಲ್ಲವೇ ಇಲ್ಲ.
ಫುಲ್ ಹೋಗ್ಬಿಟ್ಟಿದೆ ಕಾನೂನು ಅನ್ನೋದೇ. ಹಾಂ, ಫ್ಯಾಕ್ಟ್ರಿ ರೂಲ್ಸ್ ಪ್ರಕಾರ ಹೈವೇ NH ಅಲ್ಲಿ ಓಡಾಡೋಗಿಲ್ಲ ನೈಟಲ್ಲಿ. ಆದರೂ ಇವ್ರು ನೈಟ್ ಹೊತ್ತು ಟ್ಯಾಕ್ಟ್ರಿನ ಓಡಿಸ್ತಾರೆ ಹೈವೇ ಮೇಲೆ. ಏನು ಮಾಡೋದು ಇಂಥವರಿಗೆ? ನೀವೇ ಹೇಳಬೇಕು. ಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಮುಟ್ಟೋ ತನಕ ಶೇರ್ ಮಾಡಿ ವಿಡಿಯೋ, ದಯವಿಟ್ಟು ಶೇರ್ ಮಾಡಬೇಕು. ಯಾಕಂದರೆ ನನ್ನ ಎಲ್ಲ ವಾಹನ ಚಾಲಕರು ಏನಿದ್ದಾರೆ, ಎಲ್ಲ ಬೋರ್ಡ್ ವಾಹನ ಚಾಲಕರು ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ನನ್ ಕತೆನ ನಾನ್ ಪುನಃ ಬರ್ದೇ ಬರೀತೀನಿ. ಸ್ಕ್ರಾಚ್ ಇಂದ ಬಂದಿರೋವ್ ನಾನು. ಪುನಃ ಕೇಳಕ್ ಬಿದ್ರೆ ಪುನಃ ಎದ್ ನಿಲ್ತೀನಿ, ಪುನಃ ಬಿದ್ರೆ ಇನ್ನೊಂದ್ಸಲ ಎದ್ ನಿಲ್ತೀನಿ. ಗುರಿ ಮುಟ್ಟೋ ಗಂಟ ನಾನ್ ಸೋಲವನಲ್ಲ, ನಾನ್ ಸೋಲ್ ಒಪ್ಕೊಳ್ಳೋವನೇ ಅಲ್ಲ. ಬರಿತೀನಿ ನನ್ ಕತೆನ ನಾನೇ ಬರಿತೀನಿ. ನನ್ ಕತೆ ಫೈನಲಿ ಲೊಕೇಶನ್ಗೆ ಬಂದು ರೀಚ್ ಆಗಿದ್ದೀವಿ. ಫೈನಲಿ ಗಾಡಿ ಎಲ್ಲ ಅನ್ಲೋಡ್ ಆಯಿತು. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗೆ. ಲವ್ ಯು ಆಲ್, ಲವ್ ಯು ಟರ್ಸ್.